Hi, my dear friends. Welcome to Learn All in One Commerce with Muralidhar Shastri. Today we are in the recording of transaction one chapter in the journal entry topic. Okay, in that journal entry, we have been already covered the two videos, total of four problems. But now we are doing in a special journal entries. Okay, ಕೆಲವೊಂದು ಸ್ಪೆಷಲ್ ಜರ್ನಲ್ ಎಂಟ್ರೀಸ್ಗಳಿರ್ತವೆ, ಅವನ್ನ ಹೆಂಗೆ ಪಾಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಜರ್ನಲ್ ಎಂಟ್ರಿ ಟಾಪಿಕ್ ಅನ್ನು ನಾನು ತಗೊಂಡು ಬಂದಿದ್ದೇನೆ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದಿಸ್. ಓಕೆ, ಸ್ಪೆಷಲ್ ಜರ್ನಲ್ ಎಂಟ್ರಿ ಅಂತ ಆಗಲೇ ನಾನು ಟಾಪಿಕ್ ಹಾಕ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಟಾಪಿಕ್, ಇದರಲ್ಲಿ ಏನು ಜರ್ನಲ್ ಎಂಟ್ರಿ ಇರುತ್ತೆ ಅಂದರೆ, ಗೂಡ್ಸ್ ರಿಟರ್ನ್ಡ್ ಟು ಹೇಮಾ ಟ್ರೇಡರ್ಸ್. ಅಂದರೆ ಗೂಡ್ಸ್ಗಳನ್ನು ನಾವೇನು ಮಾಡಿರ್ತೀವಿ, ಈಗ ಆಲ್ರೆಡಿ ಅದನ್ನು ಮಾರಾಟ ಮಾಡಿರ್ತೀವಿ. ವಿ ಹ್ಯಾವ್ ಬಿನ್ ಸೋಲ್ಡ್ ಟು ದ ಸಮೋನ್ ಎಲ್ಸ್. ದಟ್ ಪರ್ಸನ್ ಈಸ್ ಗೋಯಿಂಗ್ ಟು ರಿಟರ್ನ್ ದ ಗೂಡ್ಸ್ ಟು ಅಸ್. ನಮ್ಗೆ ಏನು ಮಾಡ್ತಾರಪ್ಪ ಅಂತಂತ ಹೇಳಂತಂದರೆ, ನಮಗೇನು ಮಾಡ್ತಾರೆ, ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಾಗ ಅದೇನಾಗಿರುತ್ತೆ, ಪರ್ಚೇಸ್ ರಿಟರ್ನ್ ಆಗಿರುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ, ಗೂಡ್ಸ್ ರಿಟರ್ನ್ ಟು ಹೇಮಾ. ನಾವು ಬೇರೆಯವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ ಅಂದರೆ ನಮಗೆ ಅದೇನಾಗಿರುತ್ತಪ್ಪ ಅಂದರೆ ಪರ್ಚೇಸಸ್ ಆಗಿರುತ್ತೆ. ನಾವು ಬೇರೆಯವ್ರ ಕಡೆಯಿಂದ ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಸೊ ಆ ಪರ್ಚೇಸ್ ಇರೋದ್ರಿಂದ ಏನು ಮಾಡಿದ್ವಿ, ಸಮ್ ಆಫ್ ದ ಡಿಫೆಕ್ಟ್ಸ್ ಆಗಿರ್ಬೋದು, ಶಾರ್ಟ್ ಫಾಲ್ ಆಗಿರ್ಬೋದು, ಫೇಲ್ಯೂರ್ ಆಫ್ ದ ಗೂಡ್ಸ್ ಆಗಿರ್ಬೋದು, ಅದನ್ನು ಏನು ಮಾಡ್ತಿದ್ವಿ, ಹೇಮಾರ್ಗೆ ಏನು ಮಾಡ್ತಿದ್ವಿ, ವಾಪೀಸನ್ನು ಕಳಿಸ್ತಾ ಇದ್ವಿ. ಹೇಮಾ ಅವ್ರಿಗೆ ಏನು ಮಾಡ್ತಾ ಇದ್ವಿ, ನಾವು ಅದನ್ನು ವಾಪಸ್ ಕಳಿಸ್ತಾ ಇದ್ವಿ. ಸೊ ಆ್ಯಸ್ ರಿಗಾರ್ಡಿಂಗ್ ಆನ್ ದಟ್, ಹೂ ಈಸ್ ರಿಸೀವರ್? ಹೇಮಾ ಟ್ರೇಡರ್ಸ್ ಈಸ್ ದ ರಿಸೀವರ್. ಸೊ ಪರ್ಚೇಸ್ ಇತ್ತಲ್ವಾ, ಅದೇನಾಗಿರುತ್ತೆ, ಪರ್ಚೇಸ್ ರಿಟರ್ನ್ಸ್. ಅದಕ್ಕೆ ಗೂಡ್ಸ್ ರಿಟರ್ನ್ ಟು ಹೇಮಾ ಅಂತ ರಿಟರ್ನ್ ಮಾಡ್ತಾ ಇದೀವಿ ಅಂದ್ರೆ ಪರ್ಚೇಸ್ ರಿಟರ್ನ್ ಅಕೌಂಟ್ ಆಗಿರುತ್ತೆ. ಓಕೆ, ಸೊ ಗೂಡ್ಸ್ ರಿಟರ್ನ್ ಟು ಹೇಮಾ ಟ್ರೇಡರ್ಸ್ ಈಸ್ ಹೇಮಾ ಟ್ರೇಡರ್ಸ್ ಅಕೌಂಟ್ ಅಟ್ಯಾಚ್ ಟು ದ ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತಕ್ಕಂಥದ್ದು. ಯಾಕೆ ಪರ್ಚೇಸ್ ರಿಟರ್ನ್ ಆಯಿತು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ನೆಕ್ಸ್ಟ್, ಬಾಟ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಂತಕ್ಕಂಥದ್ದು. ಬಾಟ್ ಅಂತಂತಂದ್ರೂ ಕೂಡ ಒಂದೇ, ಪರ್ಚೇಸಸ್ ಅಂದ್ರೂ ಕೂಡ ಒಂದೇ. ಓಕೆ, ಸೊ ಏನು ಪರ್ಚೇಸ್ ಮಾಡ್ತಾ ಇದ್ವಿ, ಪೋಸ್ಟೇಜ್ ಸ್ಟ್ಯಾಂಪ್ಸ್. ವಾಟ್ ಕಮ್ಸ್ ಇನ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್. ಓಕೆ, ಕ್ಯಾಶ್ ಅಕೌಂಟ್. ಸೊ ನಮ್ಗೆ ಏನು ಬಂತು, ನಾವು ಏನು ಕೊಟ್ಟು ತೊಗೊಂಡು ಪರ್ಚೇಸ್ ಮಾಡಿದ್ವಿ ಅದನ್ನು ಕ್ಯಾಶ್ ಕೊಟ್ಟು ಪರ್ಚೇಸ್ ಅಂತಕ್ಕಂಥದ್ದು. ನೆಕ್ಸ್ಟು, ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಹರಿ ಅಂತಕ್ಕಂಥದ್ದು. ನಾವೇನು ಮಾಡಿದ್ವಿ, ಉದ್ರಿ ಗೂಡ್ಸ್ಗಳನ್ನು ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ, ನಗದಿಗಲ್ಲ. ಇಟ್ ಈಸ್ ನಾಟ್ ಇನ್ ದ ಫಾರ್ ಕ್ಯಾಶ್. ಸೊ ವಾಟ್ ವಿ ಪರ್ಚೇಸಸ್, ಗೂಡ್ಸ್. ಯಾವಾಗಲೂ ಗೂಡ್ಸ್ ಬಂದರೆ ಏನಂತ ಬರಿಬೇಕು, ಪರ್ಚೇಸ್ ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಗೂಡ್ಸ್ ಅಂದರೆ ಏನಂತ ಬರಿಬೇಕು, ಪರ್ಚೇಸ್ ಅಂತ ಬರಿಬೇಕು. ಸೊ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಹರಿ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಹರಿ ಅಕೌಂಟ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಹೂ ಇಸ್ ಗಿವರ್? ಹರಿ ಇಸ್ ದ ಗಿವರ್. ನೆಕ್ಸ್ಟ್, ಗೂಡ್ಸ್ ಡಿಸ್ಟ್ರಾಯ್ಡ್ ಆನ್ ಫೈರ್, ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಫ್ರೀ ಸ್ಯಾಂಪಲ್ಸ್. ಸೊ ಗೂಡ್ಸ್ಗಳನ್ನು ಏನು ಮಾಡ್ತಾ ಇದ್ವಿ, ನಾವು ಫ್ರೀ ಸ್ಯಾಂಪಲ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಸೊ ನಾವು ಯಾವಾಗಾದರೂ ಗೂಡ್ಸ್ಗಳನ್ನು ಫ್ರೀ ಸ್ಯಾಂಪಲ್ ಆಗಿ ಕೊಡ್ತಾ ಇದ್ದೀವಿ ಅಂತಂದರೆ, ದಟ್ಸ್ ದ ಮೀನಿಂಗ್ ಈಸ್ ಓನ್ಲಿ ಒನ್ ದಟ್ ಇಟ್ ಈಸ್ ಫಾರ್ ಅಸ್ ಅವರ್ ಅಡ್ವರ್ಟೈಸ್ಮೆಂಟ್. ಯಾರಾದರೂ ಏನಾದರೂ ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ, ಅದು ಅವರ ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಇಶ್ಯೂಯಿಂಗ್ ದಟ್. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಟರ್ಸ್ ಟು ಪರ್ಚೇಸ್ ಆರ್ ದ ಗೂಡ್ಸ್ ಅಕೌಂಟ್ ಅಂತಕ್ಕಂಥದ್ದು. ನೀವು ಏನು ಬರೆದ್ರು ಕೂಡ ಮಾರ್ಕ್ಸ್ ಇಲ್ಲಿ ಪರ್ಚೇಸ್ ಅಕೌಂಟ್. ಗೂಡ್ಸ್ ಇದ್ದರೆ ನಾವು ಯಾವಾಗಲೂ ಕೂಡ ಪರ್ಚೇಸ್ ಅಂತ ಹೇಳಿ ಏನು ಮಾಡಬೇಕು, ಬರೀಬೇಕು. ರುಪೀಸ್. ನಾನು ಇಲ್ಲಿ ಎಲ್ಲಿ ಏನೂ ಕೂಡ ಅಮೌಂಟ್ ಹಾಕಿಲ್ಲ. ಕಾರಣ ಏನು ಅಂತ ಹೇಳಂದರೆ, ಸೊ ಅಮೌಂಟ್ ಹಾಕಿದರೆ ಮತ್ತೆ ಅದು ಲೆಕ್ಕ ಎಲ್ಲ ಮಾಡಿದಾಗ ಆಗುತ್ತೆ. ಇದು ಸ್ಪೆಷಲ್ ಜರ್ನಲ್ ಎಂಟ್ರೀಸ್ ಅಲ್ಲ, ಅದಕ್ಕೆ ಅಮೌಂಟ್ ಕಾಲಮಲ್ಲಿ ಅಮೌಂಟ್ಸ್ಗಳನ್ನು ಏನು ಮಾಡಿದ್ದೀನಿ, ಡ್ರಾನ್ ಮಾಡಿದ್ದೀನಿ. ನೆಕ್ಸ್ಟ್, ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಫ್ರೀ ಸ್ಯಾಂಪಲ್ಸ್ ಅಂತೇಳಿ, ಫ್ರೀ ಸ್ಯಾಂಪಲ್ಸ್ ಕೊಟ್ಟಾಗ ಅದು ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಸೊ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತಕ್ಕಂಥದ್ದು. ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂದರೆ ಫೈರ್ಲಿಂದ ಏನಾಯಿತು, ಬೆಂಕಿ ಹತ್ತಿ ಏನಾಗಿದೆ, ಗೂಡ್ಸ್ಗಳೆಲ್ಲದೂ ಕೂಡ ಡಿಸ್ಟ್ರಾಯ್ಡ್ ಆಯಿತು. ಸೊ ಗೂಡ್ಸ್ಗಳು ಏನಾದರೂ ಕೂಡ ನಿಮ್ಮ ಕಡೆಯಿಂದ ಡಿಸ್ಟ್ರಾಯ್ಡ್ ಆದರೆ ಅದು ನಿಮಗೆ ಪ್ರಾಫಿಟ್ ಅಲ್ಲ, ಅದೇನಾಗಿರುತ್ತೆ, ಲಾಸ್ ಆಗಿರುತ್ತೆ. ಸೊ ಲಾಸ್ ಆಫ್ ಗೂಡ್ಸ್ ಬೈ ಫೈರ್ ಅಕೌಂಟ್, ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ ಆಫ್ ಗೂಡ್ಸ್ ಬೈ ಫೈರ್ ಅಕೌಂಟ್ ಡೆಟರ್ಸ್ ಟು ಪರ್ಚೇಜಸ್. ಏನು ಮಾಡಿರ್ತೀರಿ, ಗೂಡ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿರ್ತೀರಿ. ಪರ್ಚೇಸ್ ಮಾಡಿರೋ ಗೂಡ್ಸ್ಗಳಿಗೆ ಏನಾಗಿರುತ್ತೆ, ಫೈರ್ ಹತ್ತಿ ಅವೆಲ್ಲ ಡಿಸ್ಟ್ರಾಯ್ಡ್ ಆಗಿರ್ತದೆ. ಡಿಸ್ಟ್ರಾಯ್ಡ್ ಆದಾಗ ಅದೇನಾಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ಸೊ ದಟ್ ದ ಟ್ರಾನ್ಸಾಕ್ಷನ್ ಈಸ್ ಆಸ್ ಫಾಲೋಸ್: ಲಾಸ್ ಆಫ್ ಗೂಡ್ಸ್ ಬೈ ಫೈರ್ ಅಕೌಂಟ್ ಡೆಟರ್ಸ್ ಟು ಪರ್ಚೇಸ್ ಅಕೌಂಟ್. ರುಪೀಸ್ ಎರಡು ಕಾಲಮ್ಗಳಲ್ಲಿ ಹಾಕಬೇಕು. ನೆಕ್ಸ್ಟ್, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ನೀವು ಕಮಿಷನ್ ಏನೋ ತೊಗೊತೀರಿ, ಕಮಿಷನ್ ರಿಸೀವ್ ಅಂತಂತ ಹೇಳಾದರೂ ಕೂಡ ಇದ್ದರೆ, ಸೊ ನಾವೇನು ಮಾಡಿದ್ವಿ, ಅಡ್ವಾನ್ಸಲ್ಲಿ ತೊಗೊಂಡಿದ್ವಿ. ಅಥವಾ ಕಮಿಷನ್ ರಿಸೀವ್ಡ್ ಅಂತ ಹೇಳಾದರೂ ಕೂಡ ಇದ್ದರೆ, ಹೌದಾ, ಕಮಿಷನ್ ಇದ್ದರೆ. ಸೊ ಏನಾಗಿತ್ತೆ ನೋಡಿ ಇಲ್ಲಿ,
ಸೊ ಕಮಿಷನ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತಿದ್ವಿ, ಕಮಿಷನ್ ರಿಸೀವ್ಡ್ ಅಂತ ಹೇಳಿದ್ರಿಗಿನ. ಇಲ್ಲೇನಾಗಿದೆ, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ. ಹೌದಾ, ಏನಾಗುತ್ತೆ ಇದಕ್ಕೆ? ಸೊ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ವಾಟ್ ವಿ ಆರ್ ರಿಸೀವಿಂಗ್? ವಿ ಆರ್ ರಿಸೀವಿಂಗ್ ಕಮಿಷನ್. What we are receiving? We are receiving the commission. Debit the receiver, credit the giver. Giver ಅಂದ್ರೆಗಿನ ಯಾವಾಗ? ರಿಸೀವ್ಡ್ ವೆಲ್ ಇನ್ ಅಡ್ವಾನ್ಸ್. ನಾವು ಯಾವಾಗ ತೊಗೊಂಡಿದ್ವಿ? ವೆಲ್ ಇನ್ ಅಡ್ವಾನ್ಸ್. ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಅಡ್ವಾನ್ಸಲ್ಲಿ ಏನು ಮಾಡಿದ್ವಿ, ನಾವು ಇದನ್ನು ತೊಗೊಂಡಿದ್ದೀವಿ ಅಂತಕ್ಕಂಥದ್ದು. ಸೊ ಈ ರೀತಿ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಸೊ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ. ದಯವಿಟ್ಟು ನೀವೆಲ್ಲರೂ ಕೂಡ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಪ್ರೀಪೇಯ್ಡ್ ಬೇರೆ, ಪೋಸ್ಟ್ ಪೇಯ್ಡ್ ಬೇರೆ. ಸೊ ಓಕೆ, ನಾವೆಲ್ಲರೂ ಮೊಬೈಲಿಗೆ ಕರೆನ್ಸಿ ಹಾಕಿ ಯೂಸ್ ಮಾಡ್ತಕ್ಕಂಥದ್ದು ಪ್ರೀಪೇಯ್ಡ್ ಇನ್ಶೂರೆನ್ಸ್. ಓಕೆ, ಪೋಸ್ಟ್ ಪೇಯ್ಡ್ ಅಂದರೆ ನಾವು ಯೂಸ್ ಮಾಡಿದ ನಂತರ ಕೊಡ್ತಕ್ಕಂಥದ್ದು ಪೋಸ್ಟ್ ಪೇಯ್ಡು. ಅದಕ್ಕಿಂತ ಮುಂಚೆ ಕೊಡೋದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು. ಏನೇ ಆಗಿರಲಿ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಆಗಿರಲಿ, ಪ್ರೀಪೇಯ್ಡ್ ರೆಂಟ್ ಆಗಿರಲಿ, ಪ್ರೀಪೇಯ್ಡ್ ಸ್ಯಾಲ್ರಿ ಆಗಿರಲಿ, ಏನೇ ಆಗಿರಲಿ, ಸೊ ಅದು ಏನಾಗಿರುತ್ತೆ? ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ಸ್. ಹೌದಾ, ನೆನ್ಪಿಟ್ಕೊಳ್ರಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ಸ್ ಟು ಇನ್ಶೂರೆನ್ಸ್ ಅಕೌಂಟ್. ಓಕೆ, ಅಡ್ವಾನ್ಸ್ ಆಗಿ ಕೊಟ್ಟಿರೋದಕ್ಕೋಸ್ಕರ ಇಲ್ಲಿ ನಾವು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟಿಗೆ ಏನು ಮಾಡಬೇಕಾಗುತ್ತೆ? ತೊಗೋಬೇಕಾಗುತ್ತೆ. ಡೆಟಾರ್ಸ್ ಟು ಇಲ್ಲಿ ರುಪೀಸು, ಇಲ್ಲಿ ರುಪೀಸ್, 2 ಕಾಲಮ್ ಅಂತಕ್ಕಂಥದ್ದು. ಸೊ ಲಾಸ್ಟ್ ಮಂತ್ ಬಂದುಬಿಟ್ಟು ಇನ್ವೆಸ್ಟೆಡ್ ಇನ್ ಶೇರ್ಸ್ ಆಫ್ SW ಕಂಪ್ನಿ ಅಂತಕ್ಕಂಥದ್ದು. ಸೊ ನಾವೇನು ಮಾಡ್ತಾಯಿದ್ವಿ? ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ವಿ ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನಾಗುತ್ತೆ? ನಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಆರ್ ದ ಬ್ಯಾಂಕ್ ಅಕೌಂಟ್. ನೀವೇನಾದರೂ ಕೂಡ ಬರಿಬೋದು. ಚೆಕ್ ಇತ್ತು ಅಂತ ಹೇಳಿದ್ರೆ ಬ್ಯಾಂಕ್ ಬರಿಬೋದು, ಏನೂ ಇಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಅಂತ ಹೇಳಿ ಏನು ಮಾಡ್ಬೋದು? ಬರಿಬೋದು. ಸೊ ಇದು 8 ಜರ್ನಲ್ ಎಂಟ್ರೀಸ್ಗಳು ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನೂ ಒಂದು ಸ್ವಲ್ಪ ಇದೆ, ಲೆಟ್ ಅಸ್ ಬಿ ಸಿ. ಸೊ ನೆಕ್ಸ್ಟ್ ನೋಡಿ, ಎ ಫ್ರೆಶ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಅಂತಕ್ಕಂಥದ್ದು. ಏನನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ ನಾವಿಲ್ಲಿ? ಕ್ಯಾಪಿಟಲನ್ನು ಏನು ಮಾಡ್ತಾ ಇದ್ವಿ? ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ. ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ಗೆ ಯಾವಾಗಲೂ ಕೂಡ ನೀವು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದರೆ ವಾಟ್ ಕಮ್ಸ್ ಇನ್? ಕ್ಯಾಶ್ ಕಮ್ಸ್ ಇನ್. ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಹೌದಾ, ಎಲ್ಲಿಂದ ಬಂತು? ಕ್ಯಾಪಿಟಲ್ ಇಂದ ಬಂತಲ್ವಾ? ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಫ್ರೆಶ್ ಕ್ಯಾಪಿಟಲ್ ಅಂದ್ರೆ ಏನು ಅರ್ಥ? ಕ್ಯಾಶೇ ಅರ್ಥ ಅಲ್ವಾ? ಸೊ ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಶ್ ಅಕೌಂಟ್. ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಭಾಳ ಇಂಪಾರ್ಟೆಂಟ್. ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹30,000 ಫಾರ್ ರುಪೀಸ್ ಡ್ಯಾಶ್. ಇಲ್ಲಿ ಕೊಟ್ಟಿರ್ತೀನಿ ನಾನು. ಡ್ಯಾಶ್ ಅಂತ ಯಾಕೆ ಬರ್ತಿದ್ದೀನಿ ಅಂತಂದರೆ, ₹30,000 ಬೆಲೆ ಬಾಳ್ತಕ್ಕಂತಹ ಗೂಡ್ಸನ್ನು ನೀವು ಹೆಚ್ಚಿಗೆ ಮಾರಾಟ ಮಾಡಿದರೆ, ಇದು ಹೆಚ್ಚಿಗೆ ನೆನ್ಪಿಟ್ಕೊಳ್ರಿ. ಇಟ್ ಈಸ್ ಮೋರ್ ದೆನ್ ದಟ್ ದ 30,000 ಅಮೌಂಟ್ ಇದ್ದಾಗ, ಇದು ಮೋರ್ ದೆನ್ ದಟ್ 30,000 ಅಮೌಂಟ್ ಇದ್ದಾಗ ಕ್ಯಾಶ್ ಅಕೌಂಟ್ ಸೋಲ್ಡ್ ಮಾಡ್ತಾ ಇದ್ದೀರಾ ಗೂಡ್ಸನ್ನು. ₹30,000 ಬೆಲೆ ಬಾಳೋದನ್ನು ₹35,000 ಬೆಲೆ ಬಾಳ್ತಿದ್ದೀರಾ. ಯಾರೂ ಕೂಡ ಲಾಸಿಗೆ ಮಾರಾಟ ಮಾಡ್ಕೊಳಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ? ಪ್ರಾಫಿಟ್ಗೆ ಮಾರಾಟ ಮಾಡ್ತಾಯಿದ್ದೀನಿ. ಯಾರು ಕೂಡ ಲಾಸ್ ಮಾಡ್ಕೊಳಲ್ಲ. ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹30,000. ಆದರೆ ಎಷ್ಟು ಬೆಲೆ ಬಾಳ್ತಿತ್ತು? ₹30,000 ಬೆಲೆ ಬಾಳ್ತಿತ್ತು. ಅದನ್ನು ಎಷ್ಟಕ್ಕೆ ಮಾರ್ತಾ ಇದ್ವಿ ನಾವು? 35,000 40,000 ಮಾರಾಟ ಮಾಡ್ತಾಯಿದ್ವಿ. ವಾಟ್ ವಿ ರಿಸೀವ್ಸ್ ದ ಕ್ಯಾಶ್. ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಸೇಲ್ಸ್ ಅಕೌಂಟ್. ಸಿಂಪಲ್. ಇದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಬಟ್ ಇಲ್ಲಿ ಕಾಸ್ಟಿಂಗ್ ಅಂತಂದೇಳಿ ಕೊಟ್ಟಾಗ ತುಂಬ ಜನ ಕನ್ಫ್ಯೂಷನ್ ಆಗ್ತಾ ಇರ್ತೀರ. ಸೊ ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಬಂದು ಇದು ಬಹಳ ಸ್ಪೆಷಲ್ಲು. took a goods from a business for domestic use at selling price 1,000. ಸೊ ನೋಡಿ, ಗೂಡ್ಸನ್ನು ಬಿಸ್ನೆಸ್ಸಿಂದ ತೊಗೊಳ್ತಾ ಇದ್ದೀರಾ. ಯಾವುದ್ರ ಸಲುವಾಗಿ ಅಂದರೆ ಮನೆಗೆ ಬಳಸೋಕ್ಕೋಸ್ಕರ. ಓಕೆ, ಮನೆಗೋಸ್ಕರ ಡೊಮೆಸ್ಟಿಕ್ ಯೂಸ್ ಎಟ್ ಸೆಲ್ಲಿಂಗ್ ಪ್ರೈಸ್, ಮಾರಾಟದ ಬೆಲೆಗೆ 1,000 ರುಪೀಸ್ಗೆ ಮಾಡ್ತಾಯಿದ್ದೀರಾ. ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. It cannot be a reality, hence no entry is made. ಸೊ ಆ್ಯಕ್ಚುಲಿ ಇದು ರಿಯಾಲಿಟಿದಲ್ಲಿ ಇರೋಲ್ಲ. ಇದು ನೆನ್ಪಿಟ್ಕೊಳ್ಳಿ ಫಸ್ಟ್. ಇಟ್ ಕ್ಯಾನಾಟ್ ಬಿ ಎನ್ ಎ ರಿಯಾಲಿಟಿ, ಹೆನ್ಸ್ ನೋ ಎಂಟ್ರಿ ಈಸ್ ಎನ್ ಎ ಮೇಡ್. ಪ್ರಾಕ್ಟಿಕಲಿ ಗೂಡ್ಸ್ ಆರ್ ಡ್ರಾನ್ ಎಟ್ ಪರ್ಚೇಸ್ ಪ್ರೈಸ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ನಾವು ಮನೆಗೋಸ್ಕರನೇ ಬಳಸ್ತಾ ಇದ್ದೀವಿ ಅಂತಂದರೆ ನಾವು ಯಾವ ರೇಟಿಗೆ ತಂದಿರ್ತೀವೋ ಅದೇ ರೇಟಿಗೆ ಏನು ಮಾಡ್ತಾ ಇದ್ದೀವಿ? ತೊಗೊಳ್ತಾ ಇದ್ವಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಇದಕ್ಕೆ? 1,000 ರುಪೀಸ್ನೇ. ಯಾರು ಕೂಡ ಇದರಲ್ಲಿ ಏನು ಮಾಡಲ್ಲ? ಪ್ರಾಫಿಟನ್ನು ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಮನೆಗೆ ಬಳಸಬೇಕಾದ ಸಂದರ್ಭದಲ್ಲಿ. ಸೊ ಹಾಗಾಗಿ ಪ್ರಾಕ್ಟಿಕಲಿ ಗೂಡ್ಸ್ ಆರ್ ಡ್ರಾನ್ ಎಟ್ ಅ ಪರ್ಚೇಸ್ ಪ್ರೈಸ್, ದೆನ್ ಎಂಟ್ರಿ ವಾಟ್ ಹ್ಯಾಪನ್ಸ್ ಹಿಯರ್? ಸಿ ದಟ್ ಡ್ರಾಯಿಂಗ್ ಅಕೌಂಟ್ ಡೆಟಾರ್ಸ್ ಟು ಪರ್ಚೇಸ್ ಅಕೌಂಟ್. ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಲ್ಲ. ಸೊ ಹಾಗಾಗಿ ಏನು ಮಾಡಬೇಕು? ಇದನ್ನು ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಏನು ಮಾಡಬೇಕು? ಹೇಳಬೇಕಾಗಿರುತ್ತೆ. 1,000 ರುಪೀಸನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು
ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿನೆ ಕಮ್ಸ್ ಫ್ರಮ್ ದ ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಅಂದರೆ ಟು ಬಿ ಪೇಯಬಲ್, ಇನ್ನೂ ಕೊಡಬೇಕು, ಕೊಟ್ಟಿಲ್ಲ, ಇನ್ನು ಏನು ಮಾಡ್ಬೇಕ್ರಿ, ಕೊಡಬೇಕು, ಕೊಟ್ಟಿಲ್ಲ ಅಂತಕ್ಕಂಥದ್ದು ಔಟ್ಸ್ಟ್ಯಾಂಡಿಂಗ್ ಇದೆ. ಇಟ್ ಈಸ್ ನಾಟ್ ಇನ್ ಅಡ್ವಾನ್ಸ್, ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್, ಟು ಬಿ ಪೇಯಬಲ್ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ತಿಳ್ಕೊಟ್ಟಾಗ ಸ್ಯಾಲ್ರಿ ಅಕೌಂಟ್ ಡೆಟಾರ್ಸ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್, ಸ್ಯಾಲರಿ ಅಕೌಂಟ್ ಡೆಟಾರ್ಸ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಅಂತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ವೆರಿ ಟ್ರಿಕಿ, ಒಂದು ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಸೊ ನಾವು ಈಸಿಯಾಗಿ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬೇಸ್ ಮೇಲೆ ನಾವು ಬಿಡಿಸಿದಾಗ ಅದು ನಮಗೇನಾಗಿರುತ್ತೆ, ಈಸಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಅನ್ನೋದು ಕಾರಣಕ್ಕೋಸ್ಕರನೇ ಈ ಥರ ಸ್ಪೆಷಲ್ ಎಂಟ್ರೀಸ್ಗಳನ್ನು ಎಲ್ಲ ಬುಕ್ಕಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮಗೋಸ್ಕರನೇ ನಾನೇನು ಮಾಡ್ತಾಯಿದ್ದೀನಿ, ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಬಂದು ಟುಕ್ ಅ ಲೋನ್ ಫ್ರಮ್ ಅ ಬ್ಯಾಂಕಿಂದ ಏನು ಮಾಡ್ತಾ ಇದ್ದೀರಾ, ಲೋನನ್ನು ತೊಗೊಳ್ತಾ ಇದ್ದೀರಾ. ಎಲ್ಲಿಂದ ಲೋನ್ ತೊಗೊತಾ ಇದ್ದೀರಿ ನೀವು, ಬ್ಯಾಂಕಿಂದ ತೊಗೊತೀರಿ. ಈಗ ಅಕಸ್ಮಾತ್ ಬ್ಯಾಂಕಿಂದ ಲೋನ್ ತೊಗೊಂಡ್ರೆ ನಿಮಗೆ ಬ್ಯಾಂಕ್ನವ್ರು ಎಲ್ಲಿ ಹಾಕ್ತಾರೆ, ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಲೋನ್ ಅಕೌಂಟ್. ಯಾರು ಹಾಕ್ತಾರೆ ನಿಮಗೆ ಲೋನನ್ನು, ಬ್ಯಾಂಕ್ ಲೋನಿಂದ ಲೋನ್ ಅಕೌಂಟಿಂದ ಏನು ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಈಸಿ, ಅಮೌಂಟ್. ಓಕೆ, ನೆಕ್ಸ್ಟ್ ವಿತ್ಡ್ರಾನ್ ಕ್ಯಾಶ್ ಆಫ್ ₹1,000 ಆ್ಯಂಡ್ ಗೂಡ್ಸ್ ವರ್ತ್ ₹500 ಫಾರ್ ಡೊಮೆಸ್ಟಿಕ್ ಯೂಸ್. ನೋಡ್ರಿ, ನಾವೇನು ಮಾಡಿದ್ದೀನಿ, ಕ್ಯಾಶನ್ನ ಡ್ರಾ ಮಾಡಿದ್ದೀನಿ ₹1,000 ಮತ್ತು ಗೂಡ್ಸು ಎಷ್ಟು ₹500 ಬೆಲೆ ಬಾಳುತ್ತೆ ಫಾರ್ ಡೊಮೆಸ್ಟಿಕ್ ಯೂಸು, ಪರ್ಸ್ನಲ್ ಯೂಸು, ಪ್ರೈವೇಟ್ ಯೂಸು ಎಲ್ಲವುದು ಕೂಡ ಒಂದೇ. ವಿ ಟ್ರೀಟೆಡ್ ಆ್ಯಸ್ ಎನ್ ಎ ಡ್ರಾಯಿಂಗ್ಸ್. ಕೀಪ್ ಇಟ್ ಇನ್ ಮೈಂಡ್, ನಾವೇನಂತ ಟ್ರೀಟ್ ಮಾಡ್ತೀವಿ, ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ರಿಗಾರ್ಡಿಂಗ್ ಆನ್ ಡ್ರಾಯಿಂಗ್ ಅಕೌಂಟ್, ಹೌದಾ, ಯಾವ ಅಕೌಂಟು, ಡ್ರಾಯಿಂಗ್ ಅಕೌಂಟ್ ಡೆಟಾರ್ಸ್ ₹1,000 ಮತ್ತು 500 ಇವೆರಡು ಕೂಡ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ಸ್ ₹1,500 ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಎಷ್ಟು ಡ್ರಾ ಮಾಡ್ತಿದ್ವಿ, 1,000 ಟು ಪರ್ಚೇಸ್ ಬ್ರಾಕೆಟ್ನಲ್ಲಿ ಗೂಡ್ಸ್ ಅಂತ ಬರ್ತಿದ್ದೀನಿ, ನೆನಪಿರಲಿ, 500, ಟೋಟಲ್ ಟುಗೆದರ್ ₹1,500. ಸೊ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ಗಳನ್ನು ಏನು ಮಾಡಬೇಕು, ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಬ್ಯಾಂಕ್ ಚಾರ್ಜಸ್ ಎಷ್ಟು, ಬ್ಯಾಂಕ್ ಚಾರ್ಜಸ್ ₹300. ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ಸ್ ಟು, ಯಾರು ರಿಸೀವ್ ಮಾಡ್ತಾರೆ, ಬ್ಯಾಂಕ್ನವ್ರು ರಿಸೀವ್ ಮಾಡ್ತಾರೆ. ಬ್ಯಾಂಕ್ನವ್ರು ರಿಸೀವ್ ಮಾಡಿದ್ದು ಯಾವುದಕ್ಕಂದರೆ ಬ್ಯಾಂಕ್ ಚಾರ್ಜಸ್ ಅಕೌಂಟಿಗೆ ಅದನ್ನ ಏನು ಮಾಡ್ತಾರೆ, ಡೆಬಿಟ್ ಮಾಡ್ತಾರೆ ಅಂತೇಳಿ. ಡೆಬಿಟ್ ದ ರಿಸೀವರ್, ಯಾರು, ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ಸ್ ಟು. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ ATM ಚಾರ್ಜಸ್ಗೋಸ್ಕರ ದುಡ್ಡನ್ನು ಕಟ್ ಮಾಡಿದ್ರು. ದುಡ್ಡು ಕಟ್ ಮಾಡಿದ್ರೆ ಅಂದರೆ ಅದು ಎಲ್ಲಿಗೆ ಹೋಗುತ್ತೆ, ಬ್ಯಾಂಕ್ ಚಾರ್ಜಸ್ ಅಕೌಂಟಿಗೆ ಹೋಗುತ್ತೆ. ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟು. ದುಡ್ಡು ಎಲ್ಲಿಂದ ಕಟ್ ಆಗುತ್ತೆ, ನನ್ನ ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಎಲ್ಲಿಂದ, ನನ್ನ ಬ್ಯಾಂಕ್ ಅಕೌಂಟಿಂದ. ₹300. ಇಟ್ ಈಸ್ ಈಸಿ, ವೆರಿ ಈಸಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್. ಸೊ ಗೂಡ್ಸ್ ಗಿವನ್ ಅವೇ ಬೈ ಚಾರಿಟಿ. ನಾವು ಹೆಂಗೆ ಕೊಡ್ತಾ ಇದ್ದೀವಿ ಅಂತಂದರೆ ಗೂಡ್ಸನ್ನು ಚಾರಿಟಿಯಾಗಿ ಕೊಡ್ತಾ ಇದ್ದೀವಿ. ಚಾರಿಟಿ ಇಟ್ ಈಸ್ ಆಲ್ವೇಸ್ ಟು ಬಿನೇ ಪೇಡ್ ಬೈ ಚೆಕ್. ನೆನ್ಪಿಟ್ಕೊಳ್ಳಿ, ನೀವೇನೇ ಚಾರಿಟಿನ ಹಣದ ರೂಪದಲ್ಲಿ ಕೊಡುವಂತಿಲ್ಲ. ಕಾರಣ ಏನಕ್ಕಂದ್ರೆ ಇಟ್ ಈಸ್ ದ ರೂಲ್ ಆಫ್ ಎನ್ ಇನ್ಕಮ್ ಟ್ಯಾಕ್ಸ್ ದಟ್ ವಾಟ್ ಎವರ್ ಯು ನೀಡ್ ಟು ಬಿನೇ ಪೇ, ಇಟ್ ಶುಡ್ ಬಿನೇ ಆಥರೈಸ್ಡ್ ಆರ್ ದ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮಾತ್ರ ನೀವು ಚಾರಿಟಿಯನ್ನು ಕೊಟ್ಟರೆ ಅಕ್ಸೆಪ್ಟಬಲ್ ಇರುತ್ತೆ. ಯು ವಿಲ್ ಗೆಟ್ ದ ವಾಟ್ ಈಸ್ ಕಾಲ್ಡ್ ದ ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ನಿಮ್ಗೇನಾಗುತ್ತೆ, ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸೊ ಗೂಡ್ಸ್ ಗಿವನ್ ಅವೇ ಬೈ ಚಾರಿಟಿ. ಓಕೆ, ಚಾರಿಟಿ ಕೊಟ್ವಿ. ಎಲ್ಲಿ ಹೋಗ್ತದೆ ಚಾರಿಟಿ ಅಂದರೆ ದಾನ, ದತ್ತಿ, ಧರ್ಮ ಅಂತಂತೇಳಿ ಕರಿತೀವಲ್ಲ, ಅದಕ್ಕೋಸ್ಕರ ಚಾರಿಟಿ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಹೌದಾ, ದುಡ್ಡು ಎಲ್ಲಿಂದ ಕಟ್ಟಾಗುತ್ತೆ, ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ. ಯಾರಿಗೆ ಹೋಗುತ್ತೆ ದುಡ್ಡು, ಚಾರಿಟಿ ಅಕೌಂಟಿಗೆ ಹೋಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮೆಲ್ಲ ಟ್ರಾನ್ಸಾಕ್ಷನ್ಸ್ಗಳೇನಾಯಿತು, ಕಂಪ್ಲೀಟ್ ಆಯಿತು. ಸೊ ಮುಂದಿನ ದಿನಮಾನಗಳಲ್ಲಿ ನೆಕ್ಸ್ಟ್ಗೆ ನಾನೇನು ಮಾಡ್ತೀನಿ, ಮತ್ತೆ ಜರ್ನಲ್ ಎಂಟ್ರಿ, ಅದರ ಜೊತೆಗೆ ಲೆಡ್ಜರ್ ಎಂಟ್ರೀಸ್, ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಎಂಟ್ರೀಸ್ಗಳ ಜೊತೆಗೆ ಏನಾಗ್ತೀನಿ ನಾನು ನಿಮ್ಮ ಮುಂದೆ ಮತ್ತೆ ಭೇಟಿಯಾಗೋಣ. ಸೊ ಮುಂದಿನ ವೀಡಿಯೋದಲ್ಲಿ ನಾವೆಲ್ಲರೂ ಕೂಡ ಸಿಗೋಣ. ಸೊ ಹಾಗಾಗಿ ಸೊ ಈ ವಿಡಿಯೋವನ್ನು ನಿಮಗೆಲ್ಲರಿಗೂ ಕೂಡ ನೋಡಿ ಖುಷಿಯಾಗಿದ್ದರೆ, ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.